ಮಹಾನ್ ನಾಯಕರ ಒಂದು ಭಾವಚಿತ್ರಕ್ಕೆ ಮೊದಲೇ ಸಿಆರ್ ತಂಡ ಮಾನ್ಯರಿಗೆ ವಂದಿಸಿ ನಿರ್ಗಮಿಸ್ತಾ ಇದ್ದಾರೆ. ತಮ್ಮೆಲ್ಲ ಪಡೆಯೊಂದಿಗೆ ಡಿಆರ್ ಕಲಬುರಗಿ ಪಡೆಯು ಕವಾಯತನ್ನು ಬಹು ಆಕರ್ಷಕವಾಗಿ ಪೂರೈಸಿ ಮಾನ್ಯರಿಗೆ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಕೆಎಸ್ಆರ್ಪಿ ಪಡೆ, ಆರ್ಮಿ ಪಡೆ ಇವರು ಕೂಡ ತಮ್ಮೆಲ್ಲ ಪಡೆಯೊಂದಿಗೆ ತಂಡದ ನಾಯಕರು ಮಾನ್ಯರಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ನಿರ್ಗಮಿಸ್ತಾ ಇದ್ದಾರೆ. ಸಿವಿಲ್ ಕಲಬುರಗಿ ಪುರುಷರ ಪಡೆಯು ಮಾನ್ಯರಿಗೆ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗುತ್ತದೆ. ಸಿವಿಲ್ ಕಲಬುರಗಿ ಜಿಲ್ಲೆಯ ಪಡೆಯ ಮುಖ್ಯಸ್ಥರು ಕೂಡ ತಮ್ಮೆಲ್ಲ ಪಡೆಯೊಂದಿಗೆ ಮಾನ್ಯರಿಗೆ ವಂದನೆಯನ್ನು ಸಲ್ಲಿಸಿ ನಿರ್ಗಮಿಸ್ತಾ ಇದ್ದಾರೆ. ಸಿವಿಲ್ ಕಲಬುರಗಿ ಮಹಿಳಾ ಪಡೆಯು ಮಾನ್ಯರಿಗೆ ಗೌರವವನ್ನು ಸಲ್ಲಿಸಿ ನಿರ್ಗಮಿಸ್ತಾ ಇದ್ದಾರೆ. ವಿಶೇಷವಾಗಿ ನಾರಿ ಶಕ್ತಿ ಅಂತ ಏನು ಹೇಳ್ತೀವಿ, ಮಹಿಳೆಯರು ಕೂಡ ಬಹು ಆಕರ್ಷಕವಾಗಿ ಇಂದಿನ ಪಥಸಂಚಲನ ನೆರವೇರಿಸಿಕೊಟ್ಟಿದ್ದಾರೆ. ಅದೇ ರೀತಿ ಹೋಮ್ ಗಾರ್ಡ್ಸ್ ಪಡೆ ಕೂಡ ತಮ್ಮೆಲ್ಲ ಪಡೆಯೊಂದಿಗೆ ನಿರ್ಗಮಿಸ್ತಾ ಇದ್ದಾರೆ. ಅಗ್ನಿಶಾಮಕ ಮತ್ತು ಸೇವೆಗಳ ಪಡೆಯು ಮಾನ್ಯರಿಗೆ ಗೌರವವನ್ನು ಸಲ್ಲಿಸಿ ನಿರ್ಗಮಿಸುತ್ತಿದ್ದಾರೆ. ಅರಣ್ಯ ಇಲಾಖೆ ಪಡೆಯ ತಂಡದ ನಾಯಕರು ಕೂಡ ತಮ್ಮೆಲ್ಲ ಪಡೆಯೊಂದಿಗೆ ಮಾನ್ಯರಿಗೆ ಒಂದು ಗೌರವವನ್ನು ಸಲ್ಲಿಸಿ ನಿರ್ಗಮಿಸ್ತಾ ಇದ್ದಾರೆ. ಬೋಸ್ ಮಿಲಿಟರಿ ಶಾಲೆ ಪಡೆಯು ಮಾನ್ಯರಿಗೆ ಗೌರವವನ್ನು ಸಲ್ಲಿಸಿ ನಿರ್ಗಮಿಸ್ತಾ ಇದ್ದಾರೆ. ಕೆಸಿಡಿಟಿ ಬಾಲಕಿಯರು ಈ ಮಕ್ಕಳು ಕೂಡ ಅಷ್ಟೇ ಸುಂದರವಾಗಿ ಇಂದಿನ ಪಥಸಂಚಲನ ನೆರವೇರಿಸಿಕೊಂಡಿದ್ದಾರೆ. ಈ ಮಕ್ಕಳು ಕೂಡ ಅಭಿನಂದನೆ. ಬಹು ಆಕರ್ಷಕವಾದ ಕವಾಯತನ್ನು ನೆರವೇರಿಸಿ ಭಾರತ್ ಸೇವಾದಳ ಪಡೆಯ ಮಕ್ಕಳು ಮಾನ್ಯರಿಗೆ ಗೌರವವನ್ನು ಸಲ್ಲಿಸಿ ನಿರ್ಗಮಿಸುತ್ತಾ ಇದ್ದಾರೆ.
ಅಷ್ಟೇ ಸುಂದರವಾಗಿ ನಮ್ಮ ಬಾಲಕರ ಪಡೆ ಕೂಡ ಸಂಗಮ ವಿದ್ಯಾಮಂದಿರ ಶಾಲೆ ಮಕ್ಕಳು ಕೂಡ ಈ ಒಂದು ಪಥಸಂಚಲನದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು, ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. SRM ನೇತ್ರ ಶಾಲೆಯ ಮಕ್ಕಳು ಕೂಡ ಮಾನ್ಯರಿಗೆ ಗೌರವವನ್ನು ಸಲ್ಲಿಸಿ ನಿರ್ಗಮಿಸುತ್ತಿದ್ದಾರೆ. ಸಿಟಿ ಅಕಾಡೆಮಿ ಮಕ್ಕಳ ಶಾಲೆ ಕೂಡ ಅಷ್ಟೇ ಸುಂದರವಾಗಿ ಇಂದಿನ ಒಂದು ಪಥಸಂಚಲನ ನೆರವೇರಿಸಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾವು ಒಂದು ವೇದಿಕೆಯಿಂದ ಅಭಿನಂದಿಸ್ತೇವೆ. ಶಾಲೆಯ ಪಡೆಯು ಶಿಸ್ತಿನ ಸಿಪಾಯಿಯಂತೆ ಮಾನ್ಯರಿಗೆ ಗೌರವವನ್ನು ಸಲ್ಲಿಸಿ ನಿರ್ಗಮಿಸ್ತಾ ಇದ್ದಾರೆ. ಅಷ್ಟೇ ಸುಂದರವಾಗಿ ಪೊಲೀಸ್ ವಾದವನ್ನು ಕೂಡ ಹಿಮ್ಮೇಳದಲ್ಲಿ ಈ ಎಲ್ಲ ಪೊಲೀಸ್ ಬ್ಯಾಂಡ್ ತಮ್ಮ ತಂಡದವರಿಗೂ ಹಾಗೂ ಎಲ್ಲ ಪಡೆಗಳಿಗೆ ಅಭಿನಂದಿಸುತ್ತೇವೆ. ಮಕ್ಕಳಿಗೆ ಶ್ರೀ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಸಿವಿಲ್ ಕಲಬುರಗಿ ನಗರ ಪಡೆಯು ಮಣ್ಣೆರಿಗೆ ಹಾಗೂ ಧ್ವಜಕ್ಕೆ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ. ಈಗ ನಂತರದಲ್ಲಿ ಬರ್ತಾ ಇರತಕ್ಕಂಥ ಸಿವಿಲ್ ಕಲಬುರಗಿ ಜಿಲ್ಲೆಯ ಶ್ರೀ ಕಿರಣ್ ಹನುಮಂತರಾಯ ಇನ್ಸ್ಟ್ರಕ್ಟರ್ ಅವರು ತಮ್ಮೆಲ್ಲ ಪಡೆಯೊಂದಿಗೆ ಮಾನ್ಯರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಸಿಟಿ ಅಕಾಡೆಮಿಗಳ ಒಂದು ಪರಿವೀಕ್ಷಣೆಯನ್ನು ಯಶಸ್ವಿಯಾಗಿ ನೆರವೇರಿಸಿ ಸಾಮಾನ್ಯ ಸಚಿವರು ವೇದಿಕೆ ದಾಖಲಿಸ್ತಾ ಇದ್ದಾರೆ. ಕಲಬುರಗಿಯಲ್ಲಿ 75ನೇ ನಾಗರಿಕರು, ಸ್ವಾತಂತ್ರ್ಯ ಸೇನಾನಿಗಳು, ಚುನಾಯಿತ ಜನಪ್ರತಿನಿಧಿಗಳು, ಹಿರಿಯರು, ಅಧಿಕಾರಿ ವೃಂದದವರು ಹಾಗೂ ಮಾಧ್ಯಮ ಮಿತ್ರರಾದ ತಮ್ಮೆಲ್ಲರಿಗೂ 75ನೆಯ ಗಣರಾಜ್ಯೋತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಆಗಸ್ಟ್ 15 ಹಾಗೂ ಜನವರಿ 26 ಈ 2 ದಿನಗಳು ನಮ್ಮ ಸ್ವತಂತ್ರ ಭಾರತದ ಮಹತ್ವಪೂರ್ಣವಾದಂಥ ದಿನಗಳಾಗಿವೆ. ಆಗಸ್ಟ್ 15 1947ರಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದ ದಿನ ಇದ್ದರೆ, ಜನವರಿ 26 1950 ಸಂವಿಧಾನವನ್ನು ನಾವು ಜಾರಿಗೆ ತಂದು ಸ್ವತಂತ್ರ ಭಾರತದಲ್ಲಿ ಎಲ್ಲರಿಗೂ ಸ್ವಾಭಿಮಾನದ ಹಾಗೂ ಸಮಾನತೆಯ ಬದುಕು ಕೊಡುವ ದಿನವಾಗಿದೆ. 1947ರಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದ್ರು ಕೂಡ ನಮಗೆ ಸಂವಿಧಾನ ಇರಲಾರದ ಕಾರಣ ನಾವು ನಮ್ಮ ನಾಗರಿಕರಿಗೆ ಸಂಪೂರ್ಣವಾಗಿ ದಕ್ಷ ಆಡಳಿತ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ. ಆಡಳಿತಾತ್ಮಕವಾಗಿ ನಮ್ಮ ದೇಶ ಬ್ರಿಟಿಷರ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ನಿಯಮ ಅಡಿಯಲ್ಲಿ ಇತ್ತು. ನಮಗೆ ಸ್ವತಂತ್ರ ಸಿಕ್ಕಿದ್ರು ಕೂಡ ನಮ್ಮಲ್ಲಿ ಇನ್ನೂ ಕೂಡ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಅಂತ ಏನ್ ಹೇಳ್ತೀವಿ ಅದರ ಆಡಳಿತ ಇತ್ತು. ಈ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ನಿಯಮ ಅಡಿಯಲ್ಲಿ ನಾವು ನಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಹಕ್ಕು ನಮಗಿರಲಿಲ್ಲ. ಆದ್ದರಿಂದ ನಾವು ಆದಷ್ಟು ಬೇಗ ಸಂವಿಧಾನವನ್ನು ರಚಿಸುವ ಪ್ರಕ್ರಿಯೆ ಆರಂಭಿಸಬೇಕಾಯಿತು. ಸಂವಿಧಾನ ರಚಿಸುವ ಪ್ರಕ್ರಿಯೆ ಆರಂಭದಲ್ಲಿ ಸಾಕಷ್ಟು ತೊಡಕುಗಳು ನಮ್ಮ ಹಿರಿಯರು ಅನುಭವಿಸಿದ್ರು. ನಮ್ಮ ಹಿರಿಯರಿಗೆ ಸಂವಿಧಾನ ರಚಿಸುವುದು ಸುಲಭವಾದ ಕೆಲಸ ಆಗಿರಲಿಲ್ಲ. ಆಗ ತಾನೇ ನಮ್ಮ ದೇಶ ವಿಭಜನೆ ಆಗಿತ್ತು. ಕೋಮ ಗಲಭೆಗಳು ನಿರಂತರವಾಗಿ ನಡೆಯುತ್ತಿದ್ದವು. ಲಕ್ಷಾಂತರ ಜನರು ಬಲಿಯಾಗಿದ್ದರು. ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯೆ ಸಂಪನ್ಮೂಲಗಳನ್ನ ಹಂಚಿಕೆಯ ಗದ್ದಲ ಕೂಡ ಇತ್ತು. ಬರದ ಛಾಯೆ ಕೂಡ ಇತ್ತು. ಇನ್ನೂ ಕೂಡ ನಾವು ಸ್ವಾವಲಂಬಿತರಾಗಿರಲಿಲ್ಲ. ಬಹಳಷ್ಟು ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ವಿ. ನಮ್ಮ ದೇಶ ಬಹಳ ವಿಶಾಲವಾಗಿದ್ದು ಹಲವಾರು ಪ್ರಾದೇಶಿಕ ಬೇಡಿಕೆಗಳು ಕೂಡ ಇದ್ದವು. ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ನಮ್ಮ ದೇಶ 500ಕ್ಕಿಂತ ಹೆಚ್ಚು ಸಣ್ಣ ಪುಟ್ಟ ಸಾಮ್ರಾಜ್ಯಗಳನ್ನು ಒಳಗೂಡಿಸ್ಬಿಟ್ಟು ಒಂದು ಸಮಗ್ರವಾದಂತಹ ರಾಷ್ಟ್ರವನ್ನು ಕಟ್ಟಬೇಕಾಗಿತ್ತು. ನಮ್ಮ ದೇಶದಲ್ಲಿ ಹಲವಾರು ಧರ್ಮಗಳು, ಹಲವಾರು ಜಾತಿಗಳು ಇವೆ. ನೂರಾರು ಭಾಷೆ, ಸಂಸ್ಕೃತಿ, ಆಚಾರ, ವಿಚಾರ ನಮ್ಮ ಸಮಾಜದಲ್ಲಿ ಇರುವ ವೈವಿಧ್ಯತೆಯನ್ನು ಗಣನೆಗೆ ತೆಗೆದುಕೊಂಡು ಎಲ್ಲರಿಗೂ ನ್ಯಾಯ ಹಾಗೂ ಸಮಾನತೆ ಕೊಡುವ ಬಹಳಷ್ಟು ಕಷ್ಟದ ಕೆಲಸ ಆಗಿತ್ತು. ಆದರೆ ನಮ್ಮ ಸ್ವಾತಂತ್ರ್ಯ ಸಿಕ್ಕಾದ್ಮೇಲೆ ಇಡೀ ವಿಶ್ವ ಭಾರತ ದೇಶದ ಕಡೆ ನೋಡ್ತಾ ಇದೆ. ಬಹಳ ಕುತೂಹಲದಿಂದ ನೋಡ್ತಾ ಇದೆ. ಇಷ್ಟೊಂದು ದೊಡ್ಡ ದೇಶ, ವಿಶಾಲ ದೇಶ, ವಿಭಿನ್ನವಾಗಿರುವಂತಹ ದೇಶ, ಇಷ್ಟೊಂದು ವೈವಿಧ್ಯತೆ ಇರುವಂತಹ ದೇಶ, ಈ ರಾಷ್ಟ್ರ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತಾ? ಇಷ್ಟೊಂದು ವಿಭಿನ್ನತೆ ಇತ್ತು. ಇವರು ಜನಪ್ರಭು, ಇವರು ಒಂದು ಪ್ರಜಾಪ್ರಭುತ್ವದಲ್ಲಿ ಬಾಳ್ಲಿಕ್ಕಾಗುತ್ತಾ ಈ ಜನ ಅಂತ ಬಹಳ ಕುತೂಹಲದಿಂದ ನೋಡ್ತಾ ಇದ್ವಿ. ಯಾವ ರೀತಿ ಕಾನೂನನ್ನ ನಾವು ಚಾಲನೆಗೆ ತಂದು
ಪ್ರಗತಿಪರವಾದಂತಹ ಒಂದು ರಾಷ್ಟ್ರ ಆಗ್ತೀವಿ ಅಂತ ಕುತೂಹಲದಿಂದ ಇತ್ತು. ನಾವು ಸಮೃದ್ಧ ಆಗ್ತೀವ ಇಲ್ಲ ಅಂತ ಇಡೀ ವಿಶ್ವದಲ್ಲಿ ಒಂದು ಅನುಮಾನ ಕೂಡ ಆಯಿತು. ಬಹಳ ಜನ ಭಾರತ ದೇಶ ಉಳಿದಿದ್ದಿಲ್ಲ ಅಂತಾನೆ ಭವಿಷ್ಯ ನೋಡಿದ್ರು. ನಿಮಗೆ ಆಶ್ಚರ್ಯ ಆಗ್ಬಹುದು, ನಮ್ಮ ರಾಷ್ಟ್ರ ಸ್ವಾತಂತ್ರ್ಯ ಪಡೆದ ಮೇಲೆ ಇದರ ಚರ್ಚೆ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಕೂಡ ನಡೆಯಿತು. ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ನಮ್ಮ ರಾಷ್ಟ್ರಕ್ಕೆ ಸ್ವತಂತ್ರ ಕೊಡಬಾರ್ದಂತ ಒಂದು ಚರ್ಚೆ. ಅವಾಗಿನ ಹಿಂದಿನ ಬ್ರಿಟಿಷ್ ಪ್ರಧಾನಮಂತ್ರಿ ಆದಂತಹ ವಿನ್ಸ್ಟನ್ ಚರ್ಚಿಲ್ ಅವರು ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ಘಂಟಾಘೋಷವಾಗಿ ಹೇಳ್ತಾರೆ, ಈ ದೇಶಕ್ಕೆ ನಾವು ಸ್ವಾತಂತ್ರ್ಯ ಕೊಡಬಾರದು, ಏನಾದ್ರೂ ಕೊಟ್ರೆ ಇವರಲ್ಲಿರುವ ಜಾತಿ ಧರ್ಮ ವಿಭಿನ್ನತೆ ಏನ್ ವಿಶಿಷ್ಟತೆಗಳಿವೆ ಅವೆಲ್ಲ ಬೇರೆ ಬೇರೆಯಾಗಿರುತ್ತೆ, ಅವರು ಒಂದಾಗಿ ಬಾಳ್ಲಿಕ್ಕೆ ಸಾಧ್ಯ ಆಗಲ್ಲ, ಇಂಥ ರಾಷ್ಟ್ರಕ್ಕೆ ನಾವು ಸ್ವತಂತ್ರ ಕೊಡಬಾರದು ಅಂತ ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ಅಭಿಪ್ರಾಯ ಪಡ್ತಾರೆ. ಇಷ್ಟೊಂದು ಕಾಂಪ್ಲಿಕೇಶನ್ಸ್ ಇದೆ ಈ ದೇಶದಲ್ಲಿ. ಈ ದೇಶ ಬಹುಶಃ ಇನ್ನೇನು ಒಂದು 5-10 ವರ್ಷದಲ್ಲಿ ಮತ್ತೊಮ್ಮೆ ಅರಾಜಕತೆಗೆ ಇಳಿಯುತ್ತೆ ಅಂತ ಕೂಡ ಚರ್ಚೆ ಮಾಡ್ತಾರೆ. ಒಂದು ಅದ್ಭುತವಾದಂತಹ ವಿಷಯ ಏನಪ್ಪಾ ಅಂದ್ರೆ, 2ನೇ ವಿಶ್ವ ಯುದ್ಧ ಆದ ನಂತರ 35 ರಾಷ್ಟ್ರಗಳಿಗೆ ಸ್ವತಂತ್ರ ಸಿಕ್ತು.